ಸಿಕ್ಕಿಬಿದ್ದದ್ದು ಮಿಥಿಲೆಗೆ ಹೋಗುವ ದಾರಿಯಲ್ಲಿ ಅಯೋಧ್ಯೆಯಿಂದ ಮೇಲ್ಭಾಗದ ಜಾಗದ ಕಾಡಿನಲ್ಲಿ ನಾವು ಸಿಕ್ಕಿ ಹಾಕಿಕೊಂಡದ್ದು. ಅದರಿಂದಾಗಿ ಆ ಕಡೆಗೆ ಅಯೋಧ್ಯೆ ಕಡೆಗೆ ತಲೆ ಹಾಕುವುದು ಬೇಡ ಅಂತ ನಾನು ದಕ್ಷಿಣದ ಭಾಗದ ದಂಡಕಾರಣ್ಯದಲ್ಲಿ ಓಡಾಡಿಕೊಂಡು ಅಲ್ಲಿಯ ಋಷಿಮುನಿಗಳಿಗೆ ಒಂದು ಭಯಾನಕ ಸ್ವಪ್ನ ಅನ್ನುವ ಹಾಗೆ ಓಡಾಡಿಕೊಂಡಿದ್ದೆ. ಬೇಕಾದಷ್ಟು ಮಾಂಸವನ್ನು ತಿಂದುಕೊಂಡು ಋಷಿ ಮಾಂಸಾಶನ ಕ್ರೂರ ತ್ರಾಸಯನ್ನು ವನಗೋಚರಾನ್, ಬರೀ ತಿನ್ನುವುದ ಅಷ್ಟೇ ಅಲ್ಲ, ನಮ್ಮ ಉದ್ದೇಶ ಏನು ಅಂದರೆ ಅವ್ರು ಯಾವಾಗಲೂ ಭಯದಲ್ಲೇ ಬದುಕಬೇಕು. ಸ್ವಲ್ಪ ಅವರಿಗೆ ಧೈರ್ಯ ತುಂಬಿತು ಅಂತಂದರೆ ಮತ್ತೆ ಅವರು ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ನೇರ ತೊಂದರೆ ಆಗದೆ ಇದ್ದರೂ ಅವ್ರ ಎದುರುಗಡೆನೇ ಸಿಗಿದು ತಿನ್ನಬೇಕು. ಅವರ ಎದುರುಗಡೆನೇ ಅವರಿಗೆ ಸಂಬಂಧಪಟ್ಟ ಸೊತ್ತುಗಳನ್ನು ನಾಶ ಮಾಡಬೇಕು. ಅವರ ಆಶ್ರಮಗಳನ್ನು ಸುಟ್ಟು ಹಾಕ್ತಿದ್ದೆವು, ಅವರ ಯಾಗಗಳನ್ನು ಪುಡಿಗಟ್ತಿದ್ದೆವು, ಅವರ ಜನರನ್ನೇ ಅವರ ಎದುರುಗಡೆನೆ ಸೀಳಿ ಯಾವುದಕ್ಕೂ ಹೇಸದಂತೆ ನಾವು ಕ್ರೂರ ಕರ್ಮಿಗಳಾಗಿ ನಡ್ಕೊಳ್ತಾ ಇದ್ವಿ. ರುಧಿರಾಣಿ ಪಿಬನ್ನ ತೇಷಾನ್, ನೆತ್ತರನ್ನು ಬಸಿದು ಕುಡೀತಾ, ಮಾಂಸಾನಿಚ ಭಕ್ಷಯನ್, ಮಾಂಸಗಳನ್ನು ಹಾಗೆಯೇ ತಿನ್ನುತ್ತಾ, ಆಸಾದಯಂ ತದಾರಾಮಂ ತಾಪಸಂ ಧರ್ಮಚಾರಿಣಂ ವೈದೇಹೀಂಚ ಮಹಾಭಾಗಂ ಭಾಗಾಂ ಲಕ್ಷ್ಮಣಂಚ ಮಹಾರಥಂ. ನಾವು ಇದೇ ಪ್ರವೃತ್ತಿಯಲ್ಲಿ ಇರಬೇಕಾದ್ರೆ ನಮಗೆ ಒಂದು ಕಡೆಯಲ್ಲಿ ರಾಮ ಜೊತೆಗೆ ಲಕ್ಷ್ಮಣ ಜೊತೆಗೆ ರಾಮನ ಜೊತೆಗೆ ಒಬ್ಬಳು ಹುಡುಗಿ ಸೀತಾ, ವೈದೇಹಿ, ಇವರನ್ನು ನಾನು ನೋಡಿದೆ. ಅವರು ತಾಪಸ್ಸಿಗಳಂತೆಯೇ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಅದು ಮಿತಿಯಲ್ಲಿ ತಿನ್ನುವಂಥವರು, ತಮ್ಮ ಸುತ್ತ ಇರುವ ಪ್ರಾಣಿಗಳಿಗೆ ಎಲ್ಲದಕ್ಕೂ ಆಹಾರವನ್ನು ಕೊಟ್ಟು, ನಾವು ಈ ಒಂದು ಆಶ್ರಮವನ್ನು ಕಟ್ಟಿಕೊಂಡಿದ್ದೇವೆ ಅಂದರೆ ಎಷ್ಟೋ ಮರಗಿಡಗಳ ಬುಡದಲ್ಲಿ ವಾಸವಾಗಿದ್ದ ಜೀವಿಗಳಿಗೆ ನಾವು ಆಹಾರವನ್ನು ಕಸಿದುಕೊಂಡಾಗಿದೆ ಅಂತ ಯೋಚಿಸಿ ನಿತ್ಯವೂ ಪ್ರಾಣಿಗಳಿಗೆಲ್ಲದಕ್ಕೂ ಕೂಡ ಆಹಾರವನ್ನು ಬಡಿಸಿದ ಬಳಿಕ ಅವರು ಊಟ ಮಾಡ್ತಾ ಇದ್ದರು. ಅಂತಹ ವನದಲ್ಲಿ ನಾನು ನಿರಂತರ ಒಂದು ಕಣ್ಣು ಇಟ್ಟು ಅವರನ್ನು ಗಮನಿಸ್ತಾ ಇದ್ದೆ.